ನಾನೇ ನಿಲ್ಲೋದು ಅಂದರೆ ಈಗ ನಾನು ಏನು ಹೇಳಿದ್ದೀನಿ, ದೊಡ್ಡವ್ರು ಹೇಳಿಕೆ ಕೊಟ್ಟಿದ್ದಾರೆ, ದೊಡ್ಡವ್ರು ಹೇಳಿಕೆ ಕೊಟ್ಟ ಮೇಲೆ ನಾನು ಓಡಾಡಲೇಬೇಕು, ನಾನು ಅಭ್ಯರ್ಥಿಯಾಗಿ ಓಡಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ದೀನಿ. ಅರ್ಥ ಆಯ್ತಲ್ಲ? ದೇವೇಗೌಡರು ಹೇಳಿದ ಮೇಲೆ ಮತ್ತೆ ಅದರಲ್ಲೇನು ಇದೇ ಬರಲ್ವಲ್ಲ, ಸಂಶಯನೇ ಬರಲ್ವಲ್ಲ. ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಎಲ್ಲ ಮೀಟಿಂಗಲ್ಲೂ ಎಲ್ಲ ಸ್ಟೇಜಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಹಾಗಾಗಿ ನಾನೇನು ಚರ್ಚೆ ಮಾಡೋದೇನಿದೆ, ದೊಡ್ಡವರ ಆಶೀರ್ವಾದ ಆದಮೇಲೆ ದೊಡ್ಡವರ ಆಶೀರ್ವಾದ ಮಾಡಿ ಸಾರ್ವಜನಿಕರು ಮತ್ತು ಮುಖಂಡರುಗಳು, ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಹಾಗೂ BJP ಮುಖಂಡರುಗಳು ಕೆಲವರು ನಮಗೆ ಫೋನ್ ಮಾಡಿ ಇನ್ನು ಮುಂದೆ ಹೋರಾಟ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು, ಓಡಾಡಬೇಕು, ನೀವುಗಳು ಹೆಚ್ಚುವರಿ ಒಂದು ಸ್ವಲ್ಪ ಓಡಾಡಬೇಕು ಅಂತ ಹೇಳಿದ ಮೇಲೆ ನಾವು ಓಡಾಡಲೇಬೇಕು. ಆ್ಯಸ್ ಎ ಸಿಟ್ಟಿಂಗ್ MP ಅದು ನಾಳೆ ಏನು ತೀರ್ಮಾನ ಆಗುತ್ತೆ ಪ್ರಶ್ನೆ ಅಲ್ಲ. ಇವತ್ತಿನ ಮಟ್ಟಕ್ಕೆ ನಾನು ಓಡಾಡಲೇಬೇಕಲ್ಲ. ಐ ಕಾಂಟ್ ವೆಯ್ಟ್ ಟಿಲ್ ದ ಎಲೆಕ್ಷನ್ ಕಮ್ಸ್. ಇವಾಗ ಎಲೆಕ್ಷನ್ ನಾಳೆ ಇದೆ ಅನ್ನಂಗೆ ನಾನು ಓಡಾಡೋಕ್ಕೆ ಸ್ಟಾರ್ಟ್ ಆಗೋಕ್ಕಾಗಲ್ಲ. ಇದು ಜಿಲ್ಲಾ ಸಂಸತ್ತಂದು ಸುಮಾರು 4890 ಹಳ್ಳಿ ಬರ್ತವೆ ನನಗೆ. ನಾನು ಓಡಾಡೋಕ್ಕೆ ಪ್ರಾರಂಭ ಮಾಡಲೇಬೇಕು. ಸೊ ಹಾಗಾಗಿ ಓಡಾಡ್ತಾ ಇದ್ದೀನಿ ಅಂತ ಹೇಳಿ.